ದಾಸನ ಮಾಡಿಕೊ ಎನ್ನ ಸ್ವಾಮಿ ಸಾಸಿರ ನಾಮದ ವೆಂಕಟ ರಮಣ ದಾಸನ ಮಾಡಿಕೊ ಎನ್ನ ಸ್ವಾಮಿ ಸಾಸಿರ ನಾಮದ ವೆಂಕಟರಮಣ ದಾಸನ ಮಾಡಿಕೊ ಎನ್ನ ದುರ್ಬುದ್ಧಿಗಳನ್ನೆಲ್ಲ ಬಿಡಿಸು ದುರ್ಬುದ್ಧಿಗಳನ್ನೆಲ್ಲ ಬಿಡಿಸು ದೇವ ಕರುಣ ಕವಚವೆನ್ನ ಹರಣಕ್ಕೆ ತೋಡಿಸೋ ದುರ್ಬುದ್ಧಿಗಳನ್ನೆಲ್ಲ ಬಿಡಿಸೋ ದೇವ ಕರುಣ ಕವಚವೆನ್ನ ಹರಣಕ್ಕೆ ತೋಡಿಸೋ ಚರಣ ಸೇವೆಯನಗೆ ಕೊಡಿಸು ಚರಣ ಸೇವೆಯನಗೆ ಕೊಡಿಸು ಅಭಯಕರ ಪುಷ್ಪವೊಂದನ್ನ ಶಿರದಲ್ಲಿ ಮೂಡಿಸೋ ಅಭಯಕರ ಪುಷ್ಪವೊಂದನ್ನ ಶಿರದಲ್ಲಿ ಮೂಡಿಸೋ ದಾಸನ ಮಾಡಿಕೊ ಎನ್ನ ಸ್ವಾಮಿ ಸಾಸಿರ ನಾಮದ ವೆಂಕಟ ರಮಣ ದಾಸನ ಮಾಡಿಕೊ ಎನ್ನ ದೃಢ ಭಕ್ತಿ ನಿನ್ನಲ್ಲಿ ಬೇಡಿನ ದೃಢ ಭಕ್ತಿ ನಿನ್ನಲ್ಲಿ ಬೇಡಿ ನಾಗಡಿಗೆರಗುವೆನಯ್ಯ ಅಂದಿನ ಪಾಡಿ ದೃಢ ಭಕ್ತಿ ನಿನ್ನಲ್ಲಿ ಬೇಡಿ ನಾನಡಿಗೆರಗುವೆನಯ್ಯ ಅನುದಿನ ಪಾಡಿ ಕಡೆಗಣ್ಣಿಲ್ಲೆ ಕೆನ್ನ ನೋಡಿ ಕಡೆಗಣ್ಣಿಲ್ಲೆ ಕೆನ್ನ ನೋಡಿ ಬಿಡುವೆ ಕಡೆಗಣ್ಣಿಲ್ಲೆ ಕೆನ್ನ ನೋಡಿ ಬಿಡುವೆ ಕಡೆಗಣ್ಣಿಲೆ ಕೆನ್ನ ನೋಡಿ ಬಿಡುವೆ ಕೊಡು ನಿನ್ನ ಧ್ಯಾನವ ಮನ ಶುಚಿ ಮಾಡಿ ಕೊಡು ನಿನ್ನ ಧ್ಯಾನವ ಮನ ಶುಚಿ ಮಾಡಿ ದಾಸನ ಮಾಡಿಕೊ ಎನ್ನ ಸ್ವಾಮಿ ಸಾಸಿರ ನಾಮದ ವೆಂಕಟ ರಮಣ ಮೊರೆ ಹೊಕ್ಕವರ ಕಾಯುವ ಬಿರುದು ಮೊರೆ ಹೊಕ್ಕವರ ಕಾಯುವ ಬಿರುದು ನಿನಗೆ ಮೊರೆ ಹೊಕ್ಕವರ ಕಾಯುವ ಬಿರುದು ಮರೆಯದೆ ರಕ್ಷಣೆ ಮಾಡಿನ ಪೋರೆದು ಮರೆಯದೆ ರಕ್ಷಣೆ ಮಾಡಿನ ಪೋರೆದು ದುರಿತಗಳ
ತರಿದು ಸಿರಿ ಪುರಂದರ ವಿಠಲ ಕರುಣದಿ ಕರೆದು ಸಿರಿ ಪುರಂದರ ವಿಠಲ ಕರುಣದಿ ಕರೆದು ದಾಸನ ಮಾಡಿಕೋ ಎನ್ನ ಸ್ವಾಮಿ ಸಾಸಿರ ನಾಮದ ವೆಂಕಟರಮಣ ದಾಸನ ಮಾಡಿಕೋ ಎನ್ನ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಅಗಜಾನನ ಪದ್ಮಾರ್ಕಂ ಗಜಾನನಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಮುಪಾಸ್ಮಹೇ न च तस्मान् मनुष्येतु कश्चिन्मे प्रियकृत्तमः भविता न च मे तस्मादन्यः प्रियतरो भुवि अम्ब त्वामनुसन्ददामि भगवद्गीते 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 भवद्वेषी ನಾವು ಇದುವರೆಗೆ ಗೀತಾ ಜ್ಞಾನ ಅಭ್ಯಾಸದ 14ನೇ ಅಧ್ಯಾಯ ಗುಣತ್ರಯ ವಿಭಾಗ ಯೋಗ 10 ಶ್ಲೋಕಗಳನ್ನು ನೋಡ್ತಾ ಇದ್ದೇವೆ. ಭಗವಂತನಾದ ಶ್ರೀಕೃಷ್ಣನು ವಿಷ್ಣು ಭಾವದಿಂದ ವಿಶ್ವರೂಪವನ್ನು ತೋರಿಸಿ ಕ್ಷೇತ್ರಜ್ಞ ಯೋಗವೆಂಬ ವಿವರಗಳನ್ನು ದೇಹವನ್ನೇ ಹೇಗೆ ಕ್ಷೇತ್ರವನ್ನಾಗಿ ಪರಿವರ್ತಿಸಬಹುದು, ಹೇಗೆ ಜೀವಾತ್ಮನು ಕ್ಷೇತ್ರಜ್ಞನಾಗಬಹುದು ಎಂಬುದನ್ನು ತಿಳಿಸಿಕೊಟ್ಟ ನಂತರದಲ್ಲಿ ಆ ದೇಹದಿಂದಲೇ ಪ್ರತಿಯೊಂದು ಜೀವಾತ್ಮನು ಬಂಧನಕ್ಕೆ ಒಳಪಟ್ಟಿರುತ್ತಾನೆ. ಪರಮಾತ್ಮನಾದರೂ ದೇಹವನ್ನು ನಿಯಂತ್ರಣದಲ್ಲಿ ಇಟ್ಟುಕೊಂಡು ತಾನು ಬಂಧಿಸಲ್ಪಡುವುದಿಲ್ಲ. ಪರಮಪುರುಷನಾಗಿ ತಾನು ವಿಶ್ವದೇಹವನ್ನೇ ನಿಯಂತ್ರಣದಲ್ಲಿ ಇಟ್ಟುಕೊಂಡಿರುತ್ತೇನೆ ಎಂಬುದಾಗಿ ತಿಳಿಸಿದ ಪರಮಾತ್ಮನು ಗುಣತ್ರಯಗಳು ಮುಖ್ಯ ಕಾರಣವಾಗಿ ಪ್ರಾಕೃತಿಕವಾಗಿ ಸಂಭವವಾಗಿ ಪ್ರಕೃತಿ ಬದ್ಧತೆಯನ್ನ ಆತ್ಮನ ಮೇಲೆ ಉಂಟು ಮಾಡುತ್ತಾ ತನ್ನ ಪ್ರಭಾವದಿಂದ ಸತ್ವ ರಜಸ್ತಮೋ ಗುಣಗಳು ಪ್ರತಿಯೊಂದು ಜೀವಾತ್ಮನನ್ನು ಬಂಧಿಸುತ್ತದೆ. ಹಾಗಾಗಿ ಆಯಾಯ ಜೀವಾತ್ಮನ ಕರ್ಮಫಲಗಳೇ ಅವನಿಗೆ ಪ್ರತಿ ಜನ್ಮಗಳಲ್ಲೂ ಬರುವುದಕ್ಕೆ ಪ್ರೇರೇಪಣೆಯಾಗಿರುತ್ತದೆ. ಈ ರೀತಿ ಪ್ರತಿ ಜೀವಾತ್ಮನು ಗುಣಗಳ ಆಧಾರದಿಂದ ಕರ್ಮಗಳನ್ನು ಮಾಡುವನು. ಆ ಕರ್ಮಗಳ ಫಲಗಳು ಅವನನ್ನು ಬಂಧಿಸುತ್ತಲೇ ಇರುತ್ತದೆ. ಈ ಚಕ್ರದಿಂದ ಹೊರಬರಬೇಕಾದರೆ ಗುಣಾತೀತನಾಗಬೇಕು ಎಂಬುದಾಗಿ ತಿಳಿಸುತ್ತಾ ಪರಮಾತ್ಮನು 14ನೇ ಅಧ್ಯಾಯದ 10ನೇ ಶ್ಲೋಕವನ್ನು ಗುಣಗಳ ಬಗ್ಗೆ ತಿಳಿಸಲು ಮುಂದುವರಿಸುತ್ತಿದ್ದಾನೆ. ರಜಸ್ ತಮಃ
च अभिभूय सत्वं भवति भारत रजः सत्वं तमश्चैव तमः सत्वं रजस्तथा. O Arjuna, Sattva manifests, overpowering Rajas and Tamas. Rajas manifests, overpowering Sattva and Tamas. And likewise, Tamas manifests, overpowering Sattva and Rajas. ಹೇಗೆ ರಜಸ್ ತಮೋಗುಣಗಳನ್ನು ಸತ್ವ ಅಧಿಕವಾಗಿ ನಿಯಂತ್ರಣಕ್ಕೆ ಒಳಪಡಿಸುತ್ತದೆ ಮತ್ತು ರಜಸ್ಸು ಮಿಕ್ಕೆರಡು ಗುಣಗಳನ್ನು ಹೇಗೆ ನಿಯಂತ್ರಣಕ್ಕೆ ಒಳಪಡಿಸುತ್ತದೆ ಮತ್ತು ತಮಸ್ಸು ಮಿಕ್ಕೆರಡು ಗುಣಗಳನ್ನು ಹೇಗೆ ನಿವಾರಿಸುತ್ತದೆ ಎಂಬುದಾಗಿ ಈ ಶ್ಲೋಕದಲ್ಲಿ ಭಗವಂತನು ವರ್ಣಿಸುತ್ತಿದ್ದಾನೆ. ಪ್ರತಿ ಗುಣಕ್ಕೂ ತನ್ನದೇ ಆದ ಬಲ ಮತ್ತು ಶಕ್ತಿ ಇರುತ್ತದೆ. ಅದು ಮಿಕ್ಕ ಎರಡು ಗುಣಗಳನ್ನು ಹತ್ತಿಕ್ಕಿ ಅದರ ಮೇಲೆ ತನ್ನ ಒಂದು ಅಧಿಕಾರವನ್ನು, ತನ್ನ ಒಂದು ಬಲವನ್ನು ಪ್ರದರ್ಶಿಸುತ್ತಾ ತಾನು ಮೆರೆಯುತ್ತದೆ. ಮಿಕ್ಕ ಎರಡು ಗುಣಗಳು ಆ ಒಂದು ಗುಣದಿಂದ ತಡೆಯಲ್ಪಡುತ್ತದೆ ಎಂಬುದಾಗಿ ಮೂರೂ ಗುಣಗಳಿಗಿರುವಂತಹ ಈ ಒಂದು ರೀತಿಯ ಬಲ ಮತ್ತು ಅಧಿಕಾರವನ್ನು ಪರಮಾತ್ಮನು ವರ್ಣಿಸುತ್ತಿದ್ದಾನೆ. ಏನಪ್ಪ ಇದರ ಅರ್ಥ ನೋಡಿ, ಸತ್ವಗುಣ ಅಧಿಕವಾಗುತ್ತಾ ಹೋದಂಗೆ ರಜೋಗುಣ ಮತ್ತು ತಮೋಗುಣಗಳೆಂಬ ಎರಡೂ ಅಲೆಗಳನ್ನು, ಎರಡೂ ರೀತಿಯ ಅಲೆಗಳನ್ನು ಸಂಪೂರ್ಣ ನಿಯಂತ್ರಣಗೊಳಿಸಿ ಸಮಸ್ಥಿತಿಯಲ್ಲಿ ಇಡುತ್ತದೆ. ಸತ್ವಗುಣಕ್ಕೆ ಆ ಶಕ್ತಿ ಇರುತ್ತದೆ. ಮಿಕ್ಕೆರಡು ಗುಣಗಳು ಪ್ರಕಾಶಮಾನವಾಗದಂತೆ, ಅಭಿವೃದ್ಧಿ ಹೊಂದದಂತೆ ಅವುಗಳನ್ನು ನಂದಿಸಿ ಬಿಡುತ್ತದೆ. ಅದೇ ರಜೋಗುಣವು ಸತ್ವ ಮತ್ತು ತಮಸ್ಸುಗಳನ್ನು ಹತ್ತಿಕ್ಕಿ ತಾನು ಮೇಲೆ ಬರಲು ಪ್ರಕಾಶಪಡಿಸಿಕೊಳ್ಳಲು ಪ್ರಯತ್ನಿಸುತ್ತದೆ. ತಮೋಗುಣಕ್ಕೂ ಅದೇ ರೀತಿಯ ಶಕ್ತಿ ಬಲಗಳು ಅಧಿಕವಾದರೆ ಮಿಕ್ಕೆರಡು ಗುಣಗಳು ತಮ್ಮ ಒಂದು ಸತ್ವವನ್ನು ಕಳೆದುಕೊಂಡು ಕೆಳಮುಖವಾಗುತ್ತದೆ. ಹೀಗೆ ಮೂರೂ ಗುಣಗಳ ಬಲಗಳು ಪ್ರತಿಯೊಂದು ವ್ಯಕ್ತಿಯನ್ನು ನಿರ್ದೇಶಿಸಿ ನಿಯಂತ್ರಿಸುತ್ತಿರುತ್ತದೆ ಎಂಬುದಾಗಿ ತಿಳ್ಕೊಳ್ಬೇಕು. ಮೂರು ಗುಣಗಳು ಹೇಗೆ ಬಂಧಿಸುತ್ತೆ ಒಬ್ಬ ಜೀವಾತ್ಮನನ್ನ ಅಂದರೆ, ಈ ರೀತಿ ತನ್ನ ಬಲದಿಂದ ಆ ಬಲಯುಕ್ತವಾದಂತಹ ವಾಸನೆಗಳಿಂದ ಕರ್ಮೋದ್ಯುಕ್ತನನ್ನಾಗಿ ಪ್ರತಿ ಜೀವಾತ್ಮನನ್ನು ಮಾಡುತ್ತದೆ. ಸತ್ವಗುಣವು ಸುಖವನ್ನು ಜ್ಞಾನವನ್ನು ಕರುಣಿಸಿದರೆ, ರಜೋಗುಣವು ಕರ್ಮವನ್ನು ಪ್ರೇರೇಪಿಸುತ್ತದೆ. ತಮೋಗುಣವು ಆಲಸ್ಯವನ್ನು ಪ್ರಮಾದವನ್ನು ಪ್ರಚೋದಿಸುತ್ತದೆ. ಹೀಗೆ ಪ್ರಚೋದನಾತ್ಮಕವಾಗಿ ಗುಣಗಳು ಆಯಾಯ ವ್ಯಕ್ತಿಗಳನ್ನು ನಿಯಂತ್ರಿಸುತ್ತದೆ ಎಂಬುದಾಗಿ ಈ ಶ್ಲೋಕದಲ್ಲಿ ಪರಮಾತ್ಮನು ವರ್ಣಿಸಿದ್ದಾನೆ. ಸರ್ವದ್ವಾರೇಷು ದೇಹೇಸ್ಮಿನ್ ಪ್ರಕಾಶ ಉಪಜಾಯತೆ ಜ್ಞಾನಂ ಯದಾ ತದಾ ವಿದ್ಯಾತ್ ವಿವೃದ್ಧಂ ಸತ್ವಮಿತ್ಯುತ. When through all the sense openings
In this body, the light of knowledge radiates. Then, indeed, one should know that sattva predominates. ಸತ್ವಗುಣ ಮಿಕ್ಕೆರಡು ಗುಣಗಳನ್ನು ಹತ್ತಿಕ್ಕಿ ಮೇಲೆ ಬರುತ್ತದೆ, ಪ್ರಕಾಶಪಡಿಸುತ್ತದೆ ಎಂಬುದಾಗಿ ಹೋದ ಶ್ಲೋಕದಲ್ಲಿ ಹೇಳಿದ ಹಾಗೆ, ಅದು ತಾನು ಮೇಲೆ ಬಂದಿದೆ, ತನ್ನ ಒಂದು ಪ್ರಭಾವವನ್ನು ತೋರಿಸುತ್ತಿದೆ ಎಂಬುದು ತಿಳಿಯುವುದು ಹೇಗೆ ಅಂದರೆ, ಸತ್ವಗುಣ ಜೀವಾತ್ಮ ಅಥವಾ ದೇಹದ ಪ್ರತಿಯೊಂದು ದ್ವಾರಗಳಲ್ಲಿ, ಇಂದ್ರಿಯ ದ್ವಾರಗಳಲ್ಲಿ ಪ್ರಕಾಶಪಡಿಸುತ್ತದೆ, ತನ್ನ ಗುಣವನ್ನು ಪ್ರಕಾಶಪಡಿಸುತ್ತದೆ. ಅಂದರೆ ಏನಪ್ಪ ಅರ್ಥ? ಹೇಗಪ್ಪ ಸಾಧ್ಯ ಇದು? ನೋಡಿ, ಗುಣ ಎಂಬುದೇ ಆಗಲಿ, ದೋಷವೆಂಬುದೇ ಆಗಲಿ, ಎಲ್ಲವೂ ಸೂಕ್ಷ್ಮ ರೂಪದಲ್ಲಿರುವಂತಹ ವಿಷಯಗಳು, ವಸ್ತುಗಳು. ಭಗವದ್ಗೀತೆ ಸಂಪೂರ್ಣವಾಗಿ ಬ್ರಹ್ಮವಿದ್ಯೆಯೇ ಸೂಕ್ಷ್ಮತರವಾದ ವಸ್ತುಗಳ ವಿಷಯದಲ್ಲಿ ತಿಳಿಸುವಿಕೆ. ಭೌತಿಕ ಶರೀರ ಅಥವಾ ಭೌತಿಕ ಶರೀರದ ಈ ಜಗತ್ತಿಗೆ ಸಂಪರ್ಕ, ಇವುಗಳನ್ನು ಕೃಷ್ಣ ವರ್ಣಿಸುವುದೇ ಇಲ್ಲ. ಮೊದಲಿನಿಂದ ಕೊನೆಯ ಅಧ್ಯಾಯದವರೆಗೂ ಸೂಕ್ಷ್ಮ ರೂಪದಲ್ಲಿರುವಂತಹ, ಅಂತರಂಗದಲ್ಲಿರುವಂತಹ ಪ್ರತಿಯೊಂದು ವಸ್ತುಗಳನ್ನು, ಅದರ ಗುಣಗಳನ್ನು, ಅದರ ಕಾರ್ಯವೈಖರಿಯನ್ನ, ಶೈಲಿಯನ್ನು ತಿಳಿಸುತ್ತಾ ಬಲಾಬಲಗಳನ್ನು ವಿಮರ್ಶಿಸುತ್ತಾನೆ. ಇಂದ್ರಿಯ ಬಲವಾಗಲಿ, ಮನಸ್ಸಿನ ಬಲವಾಗಲಿ, ಬುದ್ಧಿಯ ಬಲವಾಗಲಿ, ಪ್ರಜ್ಞೆಯ ಬಲವಾಗಲಿ, ಆತ್ಮನ ಬಲವಾಗಲಿ, ಇವುಗಳೆಲ್ಲವನ್ನು ವಿಚಾರಿಸುತ್ತಾ, ವಿವೇಚಿಸುತ್ತಾ, ಲೆಕ್ಕಾಚಾರ ಮಾಡುತ್ತಾ, ಪ್ರತಿಯೊಂದು ವಿಷಯಗಳನ್ನು ತಿಳಿದುಕೊಳ್ಳುತ್ತಾ ಸಾಕ್ಷೀಭೂತನಾಗಿ ಆತ್ಮನು ಪ್ರತಿ ದೇಹದಲ್ಲಿ ಇರುತ್ತಾನೆ. ಹಾಗೆ ಅವನು ಸಾಕ್ಷೀಭೂತನಾಗಿ ಎಲ್ಲವನ್ನೂ ತಿಳಿದುಕೊಳ್ಳುತ್ತಿರುತ್ತಾನೆ. ತಿಳಿದುಕೊಳ್ಳುವ ಸಮಯದಲ್ಲಿ ಈ ಪ್ರಕ್ರಿಯೆಯು ಇಂದ್ರಿಯಗಳಿಂದ ಆರಂಭವಾಗಿ ಆತ್ಮನವರೆಗೂ ನಿರಂತರವಾಗಿ, ಕ್ರಮವಾಗಿ, ಲಯಬದ್ಧವಾಗಿ ಕಾರ್ಯವನ್ನು ನಿರ್ವಹಿಸುತ್ತದೆ. ಇಷ್ಟನ್ನು ನಾವು 12 ಅಧ್ಯಾಯಗಳಲ್ಲಿ ಕಲಿತೆವು. ಈಗ ಆ ಇಂದ್ರಿಯಗಳ ಹೇಗೆ ಪ್ರಕಾಶಪಡಿಸುತ್ತವೆ ಗುಣಗಳನ್ನು ಎಂಬುದನ್ನು ವರ್ಣಿಸುತ್ತಿದ್ದಾನೆ ಪರಮಾತ್ಮ. ಸತ್ವಗುಣ ಅಧಿಕವಾಗಿದ್ದಂತಹ ವ್ಯಕ್ತಿಯು ತನ್ನ ಇಂದ್ರಿಯಗಳಿಂದಲೇ ಸತ್ವಗುಣ ಅಧಿಕ್ಯವನ್ನು ಪ್ರಕಾಶಪಡಿಸುತ್ತಾನೆ ಅಂದರೆ ತೋರಿಸುತ್ತಿರುತ್ತಾನೆ. ಆ ಸತ್ವಗುಣದ ಬೆಳಕು ಎಲ್ಲರಿಗೂ ಕಾಣಿಸುತ್ತಿರುತ್ತದೆ ಅಂತ ಪರಮಾತ್ಮ ಹೇಳ್ತಾ ಇದ್ದಾನೆ. ಒಂದು ಸ್ವಲ್ಪ ಇದನ್ನು ವಿವರವಾಗಿ ನೋಡಿದ್ರೆ ಹೇಗೆ ಅನ್ನಿಸುತ್ತದೆ ತಿಳಿದುಕೊಳ್ಳೋಣ. ನೋಡಿ, ಏನಪ್ಪ ಅಂತಂದರೆ, ನಾವು ಇಂದ್ರಿಯಗಳನ್ನು ವಿಷಯಗಳಿಂದ ಸೆಳೆದು ಮನಸ್ಸಿನಲ್ಲಿ ನಿಲ್ಲಿಸಿ, ಮನಸ್ಸಿನ ಬುದ್ಧಿಯಲ್ಲಿ ತಡೆ ಹಿಡಿದು ಬುದ್ಧಿಯನ್ನು ಪ್ರಜ್ಞೆಯಲ್ಲಿ ಲಯಗೊಳಿಸಿದಾಗ ಸಮಾಧಿ ಆಗುತ್ತದೆ. ಸಮಾಧೌ, ಧ್ಯಾನಾವಸ್ಥೆಯಲ್ಲಿ ಸಮಸ್ಥಿತಿಯಲ್ಲಿ ಸ್ಥಿತಪ್ರಜ್ಞನಾಗಿರುತ್ತಾನೆ. ಈ ರೀತಿಯ ಯೋಗ ಕ್ರಿಯೆಯನ್ನು ಅಭ್ಯಾಸ ಮಾಡಿ ಅವನಿಗೆ ಸಿದ್ಧಿಗಳು ಉಂಟಾಗುತ್ತದೆ. ಈ ಸಿದ್ಧಿಗಳು ಹೇಗೆ ಗೊತ್ತಾಗುತ್ತಪ್ಪ ಹೊರಗಡೆ? ಹೇಗೆ ಪ್ರಚುರಪಡಿಸುತ್ತೆ, ಹೇಗೆ ಪ್ರಕಾಶಪಡಿಸುತ್ತೆ ಅಂದರೆ ಪರಮಾತ್ಮ ಇಲ್ಲಿ ಹೇಳ್ತಾ ಇದ್ದಾನೆ. ಆ ಸತ್ವಗುಣದ ಅಧಿಕವಾಗಿರುವುದನ್ನು ಇಂದ್ರಿಯಗಳ ಮೂಲಕವೇ ಹೊರಗಡೆ ತಿಳಿಸುತ್ತದೆ, ಪ್ರಕಾಶಪಡಿಸುತ್ತದೆ. ಅದಕ್ಕೆ ನಾವು ನೋಡಿ, ಒಬ್ಬ ಸಾಧು, ಸತ್ಪುರುಷ, ಭಕ್ತ, ಇಂಥ ವ್ಯಕ್ತಿಗಳನ್ನು ನೋಡಿದಾಗ ಅಥವಾ ಯೋಗಿ, ಅವರ ಮುಖದಲ್ಲಿಯೇ ಒಂದು ರೀತಿಯ ತೇಜಸ್ಸು, ಓಜಸ್ಸು ಪ್ರಕಾಶವಾಗಿ ಕಾಣಿಸ್ತಿರುತ್ತೆ, ಪ್ರಭೆಯನ್ನುಂಟು ಮಾಡಿರುತ್ತೆ. ಪ್ರಕಾಶ, ಜ್ಯೋತಿಯಿಂದ ಉಂಟಾಗುವ ಪ್ರಭೆ
ಪ್ರಕಾಶಪಡಿಸುತ್ತೆ. ಆ ಒಂದು ಜ್ಯೋತಿಯ ಬೆಳಕು, ಪ್ರಭೆಯ ಬೆಳಕು ನಮ್ಮಗಳಿಗೆ ಕಾಣಿಸ್ತಾ ಇರುತ್ತೆ, ವಿದಿತವಾಗ್ತಾ ಇರುತ್ತೆ. ಅದು ಹೇಗೆ ಇಂದ್ರಿಯಗಳ ಮೂಲಕ ಬರುತ್ತೆ ಅನ್ನೋದರಲ್ಲಿ ಕಣ್ಣಿನಿಂದ ಕಾಂತಿಯುತವಾಗಿ ಕಾಣಿಸ್ತಾ ಇರುತ್ತೆ. ಅವನು ಕಿವಿಯಿಂದ ಕೇಳಿಸಿಕೊಳ್ಳುವ ಅವಧಾನ ಕಲೆಯಿಂದಲೇ ಅವನು ಎಷ್ಟರ ಮಟ್ಟಿಗೆ ಸಾತ್ವಿಕ ಗುಣಗಳನ್ನು ಹೊಂದಿರುತ್ತಾನೆ ಎಂಬುದನ್ನು ತಿಳಿದುಕೊಳ್ಳಬಹುದು. ಅವನ ದೇಹದ ಸುತ್ತಲೂ ಪ್ರಭೆ ಎಂಬುದು ಉಂಟಾಗಿ ಬಹಳ ದೂರದ ತನಕ ಆ ಒಂದು ಪ್ರಭೆಯ ಪ್ರಕಾಶ ಎಲ್ಲರ ಮೇಲೂ ಉಂಟಾಗುತ್ತಿರುತ್ತದೆ. ಅದೇ ರೀತಿ ಇನ್ನು ಇಂದ್ರಿಯಗಳಲ್ಲಿಯೂ ಈ ಒಂದು ಸತ್ವಗುಣವೆಂಬುದು ಹೊರಹಾಕಲ್ಪಡುತ್ತಿರುತ್ತದೆ. ಈ ರೀತಿ ಪ್ರತಿಯೊಂದು ಜೀವಾತ್ಮನ ದೇಹವು ಕ್ಷೇತ್ರವಾಗಿ ಕಾರ್ಯನಿರ್ವಹಿಸುತ್ತದೆ. ಅದರ ಪ್ರಭೆ ಎಂಬುದು ಸತ್ವಗುಣವಾಗಲಿ, ರಜೋಗುಣವಾಗಲಿ, ತಮೋಗುಣವಾಗಲಿ ಇಂದ್ರಿಯಗಳ ಮೂಲಕ ಹೊರಹಾಕಲ್ಪಡುತ್ತದೆ. ಆ ವಿಷಯಗಳು ತಿಳಿಯಲ್ಪಡುತ್ತದೆ. ಈಗ ಉದಾಹರಣೆಗೆ ಆ ರೀತಿ ರಾಮಚಂದ್ರನ ಗುಣಗಳು, ಇಂಥ ಒಂದು ಸತ್ವಗುಣಗಳು ಹೀಗೆ ಕೆಲಸ ಮಾಡುತ್ತಿದೆ ಎಂಬುದು ಲೋಕವಿದಿತವಾಗುತ್ತೆ, ಎಲ್ಲ ಜನಗಳಿಗೆ ತಿಳಿಯಲ್ಪಡುತ್ತೆ. ಅವನ ದೇಹದಿಂದಲೇ ಹೊರಹಾಕಲ್ಪಡುತ್ತಿರುವಂತಹ ಆ ಪ್ರಕಾಶ ಎಂಬುದು ಎಲ್ಲ ಜನಗಳು ಕಂಡು ಅನುಭವಿಸಿ ಮಿಕ್ಕ ಜನಗಳಿಗೆ ವಿಷಯಗಳನ್ನು ರವಾನಿಸುತ್ತಾರೆ. ಈ ಸುದ್ದಿ ಹೀಗೆ ಹಬ್ಬಲಾರಂಭಿಸುತ್ತದೆ. ಹಾಗೆಯೇ ರಜೋಗುಣ ಅಧಿಕ್ಯನಾದ ರಾವಣನನ್ನು ನೋಡಿದ ಜನಗಳು ಸಹಿತ ಎಲ್ಲ ಗುಣಗಳನ್ನು ಅವನ ಕಣ್ಣು, ಅವನ ಇಂದ್ರಿಯಗಳ ಮೂಲಕ ಹೊರಹಾಕಲ್ಪಡುತ್ತಿರುವುದನ್ನು ಗಮನಿಸಿ ಪ್ರತಿಯೊಬ್ಬ ವ್ಯಕ್ತಿಯು ರಾವಣನ ಒಂದು ಗುಣಗಳನ್ನು ವರ್ಣಿಸುತ್ತಾ ಸುದ್ದಿಯನ್ನು ಹಬ್ಬಿಸುತ್ತಾರೆ. ಪ್ರತಿಯೊಂದು ವ್ಯಕ್ತಿಯು ತನ್ನ ಗುಣಗಳನ್ನು ಈ ರೀತಿ ತನ್ನ ಇಂದ್ರಿಯಗಳ ಮೂಲಕ, ದ್ವಾರಗಳ ಮೂಲಕ ಹೊರಹಾಕುತ್ತಿರುತ್ತಾನೆ. ಅದನ್ನು ಬೇರೆ ಎಲ್ಲ ವ್ಯಕ್ತಿಗಳು ಗಮನಿಸಿ ಆ ಒಂದು ಗುಣಗಳ ಅಧಿಕ್ಯದ ಬಲವನ್ನು ಮತ್ತು ಅದರ ಪ್ರಕಾಶವನ್ನು ಎಲ್ಲರಿಗೂ ಪ್ರಚಾರ ಮಾಡ್ತಾ ಇರ್ತಾರೆ, ಪ್ರಚುರಪಡಿಸ್ತಾ ಇರ್ತಾರೆ. ಹೀಗೆ ಒಬ್ಬ ವ್ಯಕ್ತಿಯ ಸತ್ವಗುಣವು ಅವನ ಇಂದ್ರಿಯ ದ್ವಾರಗಳ ಮೂಲಕ ಹೊರಹಾಕಲ್ಪಟ್ಟು ಪ್ರಭೆಯನ್ನು ಉಂಟು ಮಾಡಿ ಆ ಪ್ರಭೆಯಿಂದ ಬೇರೆ ಜನಗಳ, ಜೀವಿಗಳ ಮೇಲೆ ಪ್ರಭಾವ ಉಂಟಾಗಿ ಆ ಜೀವಿಗಳು ಆ ವ್ಯಕ್ತಿಯ ವರ್ಣನೆಯನ್ನು ಗುಣಗಳ ಮೂಲಕವಾಗಿ ಪ್ರಪಂಚಕ್ಕೆ ಹಬ್ಬಿಸುತ್ತಾರೆ. ಹೀಗೆ ಕಾರ್ಯನಿರ್ವಹಿಸುತ್ತದೆ ಪ್ರತಿಯೊಂದು ಗುಣವು. ಅದರ ಪ್ರಭಾವವನ್ನು ತೋರಿಸುತ್ತದೆ ಇಂದ್ರಿಯಗಳ ದ್ವಾರದ ಮೂಲಕ. ಹೀಗೆ ಪರಮಾತ್ಮ ವರ್ಣಿಸ್ತಾ ಇದ್ದಾನೆ. ಸರ್ವದ್ವಾರೇಷು ದೇಹೇಸ್ಮಿನ್ ಪ್ರಕಾಶ ಉಪಜಾಯತೆ ಜ್ಞಾನಂ ಯದಾ ತದಾ ವಿದ್ಯಾದ್ ವಿವೃದ್ಧಂ ಸತ್ವಮಿತ್ಯುತ. ಹೀಗೆ ಗುಣಗಳು ತನಗೆ ತಾನೇ ಮಾಡುವಂತಹ ಈ ಒಂದು ರೀತಿಯ ಬಂಧನಗಳ ಜೊತೆಗೆ ತನ್ನ ಒಂದು ಅಸ್ತಿತ್ವವನ್ನು ಪ್ರಪಂಚಕ್ಕೆ ಇಂದ್ರಿಯ ದ್ವಾರಗಳ ಮೂಲಕ ಪ್ರಕಾಶಪಡಿಸುತ್ತಾ ಪ್ರಚುರಪಡಿಸುತ್ತಿರುತ್ತದೆ ಎಂಬುದಾಗಿ ನಾವು ಈ ಶ್ಲೋಕದಿಂದ ಕಲಿತುಕೊಂಡವು. ಈ ಗುಣಗಳನ್ನು ಉದಾಹರಣೆ ಮೂಲಕ ರಾಮ ಮತ್ತು ರಾವಣರಲ್ಲಿ ಹೇಗೆ ವರ್ತಿಸುತ್ತದೆ ಎಂಬುದನ್ನು ತಿಳಿದುಕೊಂಡೆವು. ಹೋದ ಸಂಚಿಕೆಯಲ್ಲಿ ರಾಮಾಯಣದ ಆದಿಯೇ ಗುಣಗಳಿಂದ ಆರಂಭವಾಗುತ್ತದೆ. ನಾರದ ಮಹರ್ಷಿಗಳು ಬಂದು ಕಥಾನಕವನ್ನು ಹೇಳಲು ಆರಂಭಿಸಿದ ಒಡನೆಯೇ ವಾಲ್ಮೀಕಿ ಋಷಿಗಳು ಅಂಥ ಗುಣಶಾಲಿಯಾಗಿರುವಂತಹ, ಗುಣಧಾಮನಾಗಿರುವಂತಹ ಯಾವುದಾದರೂ ವ್ಯಕ್ತಿ ಇದ್ದಾರೆಯೇ, ಅವರ ಬಗ್ಗೆ ತಿಳಿಸಿಕೊಡಿ ಎಂದು ಕೇಳಿದೊಡನೆಯೇ ನಾರದರು ಎಲ್ಲ ಗುಣಗಳು ಇರುವಂತಹ ವ್ಯಕ್ತಿ ಒಬ್ಬ ಇದ್ದಾನೆ, ಹೇಳ್ತೇನೆ ಎಂದು ಹೇಳಿದ್ದನಲ್ಲ, ಅದು ಮುಂದುವರಿಸುತ್ತಾ ನಾರದರು
ರಾಮನೆಂಬುವನು ದಶರಥಾತ್ಮಜನಾಗಿ ಇದ್ದಾನೆ. ಅವನಲ್ಲಿ ಎಲ್ಲ ಗುಣಗಳು ಅಡಕವಾಗಿದೆ ಎಂದು ರಾಮಾಯಣ ಕಥೆಯನ್ನು ಆರಂಭಿಸುತ್ತಾರೆ. ಶ್ರೀರಾಮಚಂದ್ರನ ಬಗ್ಗೆ ಹೇಳುತ್ತಾ, ಇಕ್ಷ್ವಾಕು ವಂಶ ಪ್ರಭವೋ ರಾಮೋ ನಾಮ ಜನೈ ಶ್ರುತಃ ನಿಯತಾತ್ಮ ಮಹಾವೀರ್ಯೋ ದ್ಯುತಿಮಾನ್ ಧೃತಿಮಾನ್ ವಶೀ ಬುದ್ಧಿಮಾನ್ ನೀತಿಮಾನ್ ವಾಗ್ಮಿ ಶ್ರೀಮಾನ್ ಶತ್ರುನಿಬರ್ಹಣಃ ವಿಪುಲಾಂಸೋ ಮಹಾಬಾಹುಃ ಕಂಬುಗ್ರೀವೋ ಮಹಾಹನುಃ ಮಹಾರಸ್ಕೋ ಮಹೇಶ್ವಾಸೋ ಗೂಢ ಜತೃ ರರಿಂದಮಃ ಅಜಾನುಬಾಹುಃ ಶಿಶಿರಾಃ ಸುಲಲಾಟಃ ಸುವಿಕ್ರಮಃ ಸಮಃ ಸಮವಿಭಕ್ತಾಂಗಃ ಸ್ನಿಗ್ಧವರ್ಣಃ ಪ್ರತಾಪವಾನ್ ಪೀನವಕ್ಷ ವಿಶಾಲಾಕ್ಷಃ ಲಕ್ಷ್ಮೀವಾನ್ ಶುಭಲಕ್ಷಣಃ ಧರ್ಮಜ್ಞಃ ಸತ್ಯಸಂಧಶ್ಚ ಪ್ರಜಾನಾಂ ಚ ಹಿತೇ ರತಃ ಯಶಸ್ವಿ ಜ್ಞಾನಸಂಪನ್ನಃ ಶುಚಿರ್ವಶ್ಯಃ ಸಮಾಧಿಮಾನ್ ಪ್ರಜಾಪತಿಃ ಸಮಃ ಶ್ರೀಮಾನ್ ಧಾತಾ ರಿಪುನಿಷೂದನಃ ರಕ್ಷಿತಾ ಜೀವಲೋಕಸ್ಯ ಧರ್ಮಸ್ಯ ಪರಿರಕ್ಷಿತಾ ರಕ್ಷಿತಾ ಸ್ವಸ್ಯ ಧರ್ಮಸ್ಯ ಸ್ವಜನಸ್ಯ ಚ ರಕ್ಷಿತಾ ವೇದಾಂಗತತ್ವಜ್ಞಃ ಧನುರ್ವೇದೇ ಚ ನಿಷ್ಠಿತಃ ಸರ್ವಶಾಸ್ತ್ರಾರ್ಥತತ್ವಜ್ಞಃ ಶ್ರುತಿಮಾನ್ ಪ್ರತಿಭಾನವಾನ್ ಸರ್ವಲೋಕಪ್ರಿಯಃ ಸಾಧುಃ ದೀನಾತ್ಮ ನಿಚಕ್ಷಣಃ ಸರ್ವದಾಭಿಗತಃ ಸದ್ಭಿಃ ಸಮುದ್ರ ಇವ ಸಿಂಧುಭಿಃ ಆರ್ಯಃ ಸರ್ವಸಮಶ್ಚೈವ ಸದೈವ ಪ್ರಿಯದರ್ಶನಃ ಸ ಚ ಸರ್ವಗುಣೋಪೇತಃ. ನೋಡಿ, ಎಲ್ಲ ಗುಣಗಳನ್ನು ಹೊಂದಿರುವಂಥವನು ಶ್ರೀರಾಮಚಂದ್ರ ದಶರಥಾತ್ಮಜ. ಕೌಸಲ್ಯಾನಂದವರ್ಧನಃ ಸಮುದ್ರ ಇವ ಗಾಂಭೀರ್ಯೇ ಧೈರ್ಯೇಣ ಹಿಮವಾನಿವ ವಿಷ್ಣುನಾ ಸದೃಶೋ ವೀರ್ಯೇ ಸೋಮವತ್ ಪ್ರಿಯದರ್ಶನಃ ಕಾಲಾಗ್ನಿಸದೃಶಃ ಕ್ರೋಧೇ ಕ್ಷಮಯ ಪೃಥಿವೀ ಸಮಃ ಧನದೇನ ಸಮಸ್ತ್ಯಾಗೇ ಸತ್ಯೇ ಧರ್ಮ ಇವಾಪರಃ ತಮೇವಂ ಗುಣಸಂಪನ್ನಂ ರಾಮಂ ಸತ್ಯಪರಾಕ್ರಮಂ ಜ್ಯೇಷ್ಠಂ ಶ್ರೇಷ್ಠಗುಣೈರ್ಯುಕ್ತಂ ಪ್ರಿಯಂ ದಶರಥಃ ಸುತಂ ಎಂಬುದಾಗಿ ಎಲ್ಲ ಗುಣಗಳನ್ನು, ಶ್ರೀರಾಮಚಂದ್ರನ ಗುಣಗಳನ್ನು ನಾರದ ಮಹರ್ಷಿಗಳು ವರ್ಣಿಸುತ್ತಾ ಕಥೆಯನ್ನು ಆರಂಭಿಸ್ತಾರೆ. ಈ ಎಲ್ಲ ಗುಣಗಳನ್ನು ನೋಡಿದರೆ ಪ್ರತಿಯೊಂದು ಗುಣಗಳಲ್ಲಿಯೂ ಸತ್ವಾಧಿಕ್ಯವಾಗಿರುವುದೇ ಕಾಣಿಬರುತ್ತದೆ. ಇಲ್ಲಿ ರಜಸ್ಸು ಒಮ್ಮೊಮ್ಮೆ ಕಂಡರೂ ಆ ರಜೋಗುಣವು ಸತ್ವಾಧಿಕ್ಯವನ್ನೇ ಪ್ರಚುರಪಡಿಸ್ತಾ ಇದೆಯೇ ಹೊರತು ತನ್ನ ರಜೋಗುಣವನ್ನು ಪ್ರಚುರಪಡಿಸ್ತಾ ಇಲ್ಲ. ಹೀಗಾಗಿ ಸತ್ವಗುಣಾಧಿಕ್ಯಗಳೇ ಉಂಟಾಗಿರುವಂತಹ ರಾಮಚಂದ್ರನಲ್ಲಿ ನಾವು ಎಲ್ಲವನ್ನೂ ಕಾಣಬಹುದು. ಅಂತಹ ಎಲ್ಲ ಗುಣಶಾಲಿಯಿಂದ ಆಗಿರುವಂತಹ ರಾಮಚಂದ್ರ ಪ್ರಭುವ ಚರಿತ್ರೆಯು ಅದೇ ರೀತಿಯಲ್ಲಿ ಪ್ರಚುರವಾಗುತ್ತದೆ, ಪ್ರಚಾರಗೊಳ್ಳುತ್ತದೆ. ಹೀಗೆ ಒಬ್ಬನ ಗುಣಗಳು ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನೇ ಸಂಪೂರ್ಣವಾಗಿ ಪ್ರಪಂಚಕ್ಕೆ ತೋರಿಸುತ್ತದೆ. ಈ ರೀತಿಯ ಜೀವಾತ್ಮನನ್ನ ಬಂಧಿಸಿರುತ್ತದೆ. ಆ ಗುಣಗಳೇ ಅವನನ್ನು ಕರ್ಮೋದ್ಯುಕ್ತವನ್ನಾಗಿಯೂ ಮಾಡುತ್ತದೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಹೀಗೆ ರಾಮನ ಎಲ್ಲ ಗುಣಗಳು ಸತ್ವಗುಣಗಳ ಅಧಿಕವಾಗಿರುವಂಥದ್ದು. ರಜೋಗುಣಗಳ ಅಧಿಕವಾಗಿರುವಂಥದ್ದು ಉದಾಹರಣೆಗಳಿದೆ. ಈಗಷ್ಟೇ ರಾವಣನ ಬಗ್ಗೆ ನಾವು ಹೇಳಿದೆವಲ್ಲ, ರಜೋಗುಣಾಧಿಕ್ಯನು ಮತ್ತು ತಮೋಗುಣಾಧಿಕ್ಯನು. ಸತ್ವಗುಣ ಕಡಿಮೆ ಇರುವಂಥವನು ರಾವಣನು. ಆದುದರಿಂದಲೇ ಅವನಿಗೆ ಒಳ್ಳೆಯ ಕೀರ್ತಿಯಾಗಲಿ, ಸತ್ವಗುಣದ
ಪ್ರಭಾವವಾಗಲಿ ಅವನ ಒಂದು ವ್ಯಕ್ತಿತ್ವದಲ್ಲಿ ನಮಗೆ ಕಾಣಬರುವುದಿಲ್ಲ. ರಾಮನಲ್ಲಿ ರಜೋಗುಣ ತಮೋಗುಣಗಳ ಹತ್ತಿಕ್ಕಿ ಸತ್ವಗುಣ ಅಧಿಕ್ಯವಾಗಿ ಅದರ ಪ್ರಭಾವವೇ ನಮಗೆ ಕಾಣಬರುತ್ತದೆ ಎಂದರೆ ಅರ್ಥ ಪ್ರಕಾಶಪಡಿಸುತ್ತದೆ. ಆಯಾಯ ದೇಹಗಳಲ್ಲಿ ಆಯಾಯ ಗುಣಗಳು ತನ್ನ ಒಂದು ಪ್ರಭಾವವನ್ನು ಪ್ರಕಾಶಗೊಳಿಸುತ್ತದೆ ಇಂದ್ರಿಯ ದ್ವಾರಗಳ ಮೂಲಕ ಎಂಬುದಾಗಿ ಸೂಕ್ಷ್ಮ ರೀತಿಯಲ್ಲಿ ಗುಣಗಳು ಹೇಗೆ ಕಾರ್ಯನಿರ್ವಹಿಸುತ್ತವೆ ಎಂಬುದನ್ನು ಈ 2 ಶ್ಲೋಕಗಳಲ್ಲಿ ವರ್ಣಿಸಿದ್ದಾನೆ ಶ್ರೀಕೃಷ್ಣನು. ಇಂದು ಇಲ್ಲಿಗೆ ನಿಲ್ಲಿಸಿರೋಣ. ನಾಳೆ ರಜೋಗುಣ ತಮೋಗುಣ ಅಧಿಕ್ಯವನ್ನು ಪರಿಶೀಲಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.